ದಿನೇಶ್ ಅವರೇ, ಈ ರೀತಿ ಒಂದು ವಿಚಾರ ಬಂದಾಗ ಇದು ಓಲ್ಡ್ ಪಾಲಿಟಿಕ್ಸ್ ಮಾಡಲ್. ಇದು ಮಾಡಿದವ್ರನ್ನೇ ಮಂತ್ರಿ ಮಾಡೋದು, ಅವರವರೇ ಅವ್ರ ಕಡೆ ನಿಷ್ಟ್ರು ಇವ್ರ ಕಡೆ ನಿಷ್ಟ್ರು, ನಮಗೆ ರೈಟ್ ಹ್ಯಾಂಡು, ನಮ್ಮ ಲೆಫ್ಟ್ ಹ್ಯಾಂಡು, ನಮ್ಮ ಜಾತಿಯವನು, ನಮ್ಮ ಊರಿನವನು, ನಮ್ಮ ಗ್ರಾಮದವನು, ನಮ್ಮ ಹಳ್ಳಿಯವನು, ತಾಲೂಕಿನವನು, ಇದೇ ನಡ್ಕೊಂಡು ಬಂದಿದೆಯಲ್ಲ. ಹೀಗಾದಾಗ ಈ ಹೊಸಬರಿಗೆ ಅವಕಾಶ ಸಿಗಬೇಕು ಅಂದರೆ ಅವರು ಆಮೇಲೆ ವೃದ್ಧರಾಗಬೇಕಾ, ವಯೋವೃದ್ಧರಾಗ್ಬಿಡ್ಬೇಕು ಆಮೇಲೆ. ಅಂದರೆ ಇವತ್ತು ಪ್ರೆಸೆಂಟ್ ಸಿನಾರಿಯೋ ನೋಡಿ, ನಾವು ಅಬ್ಸರ್ವ್ ಮಾಡ್ದಂಗೆ ಇವತ್ತು ಕಾಂಗ್ರೆಸ್ ಮಿನಿಸ್ಟೀರಿಯಲ್ ಬರ್ತ್ಗಳಿದೆಯಲ್ಲ, ಹೆಚ್ಚು ಕಡಿಮೆ ಯೋಗ್ಯತೆಗಿಂತ ಹೆಚ್ಚಾಗಿ ಲಾಯಲ್ಟಿಗೆ ಸಿಕ್ಕಿರೋದು ಜಾಸ್ತಿ. ಆ ಮನುಷ್ಯನ ಅರ್ಹತೆಗಿಂತ ಆ ಮನುಷ್ಯನ ನಿಷ್ಠೆ, ಆ ವ್ಯಕ್ತಿಗೆ ಎಷ್ಟು ಹಿಂಬಾಲಕನಾಗಿದ್ದ, ಎಷ್ಟು ಸಲ ಜೈ ಅಂತ ಹೇಳಿದ್ದ, ಎಷ್ಟು ಸಲ ಕಾಲಕ್ಕೆ ಬಿದ್ದಿದ್ದ, ಈ ನಿಷ್ಠೆನಲ್ಲಿ ಸಿಗೋದಾ ಮಿನಿಸ್ಟರಿಯಲ್ ಬರ್ತ್ ಅನ್ನೋದು? ನಿಷ್ಠೆನೂ ಇರುತ್ತೆ, ಕಿಕ್ ಬ್ಯಾಕು ಇರುತ್ತೆ. ಇವತ್ತು ಪ್ರೆಸೆಂಟ್ ಏನಾಗಿದೆ ಅಂದರೆ, ಇವತ್ತು ಕಾಂಗ್ರೆಸ್ ಆಗಲಿ ಇವತ್ತು ಯಾರೋ ಒಬ್ರಿಗೂ ಮಿನಿಸ್ಟ್ರು ಕೊಟ್ಬಿಟ್ರೆ ಅದು ಈಸಿಯಾಗಿ ಸಾಲ್ವ್ ಆಗಲ್ಲ. ಯಾಕಂದ್ರೆ ಇದು ಏನಾಗಿದೆ, ಇಲ್ಲಿಂದ ಕಲೆಕ್ಷನ್ ಮಾಡಿ ಇಡೀ ದೇಶದ ಎಲ್ಲ ಎಲೆಕ್ಷನ್ಗಳಿಗೂ ಕಾಂಗ್ರೆಸ್ ಫೀಡ್ ಮಾಡಬೇಕು. ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಚಂದ್ರು ಲಮಾಣಿ ತರ ತಗ್ಲಾಕ್ಬಿಡ್ತಾರೆ. ಅಂದ್ರೆ ಹಳೆ ಮಿನಿಸ್ಟ್ರುಗಳು ಹಳೆ ತಲೆಗಳನ್ನೇ ಯಾಕೆ ಬಳಸ್ತಾರೆ ಅಂದ್ರೆ, ದೇ ನೋ ಹೌ ಟು ಕಲೆಕ್ಟ್ ದ ಕರಪ್ಷನ್ ಮನಿ, ಬ್ರೈಬ್ ಮನಿ, ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಎಲ್ಲಿಗೆ ತಲುಪಿಸ್ಬೇಕು, ಅದು ಯಾವ ರೀತಿ ಇನ್ನೊಬ್ರಿಗೆ ತಲುಪಬೇಕು, ಇನ್ನೊಂದು ರಾಜ್ಯಕ್ಕೆ ಮೀಟ್ ಆಗಬೇಕು, ಇದರಲ್ಲೆಲ್ಲ ಅವ್ರ ಎಕ್ಸ್ಪರ್ಟೈಸ್ ಇರ್ತಾರೆ. ಅದಕ್ಕೆ ಅವ್ರವ್ರನ್ನೇ ಹಿಡಿದು ಮತ್ತೆ ಅವ್ರನ್ನ ಮಿನಿಸ್ಟ್ರುಗಳು ಮಾಡೋದು. ಓಕೆ, ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಬೇಕು ಅಷ್ಟೇ ಇಟ್ಕೋತಾರೆ, ಇನ್ನೊಬ್ರಿಗೆ ಎಷ್ಟು ಬೇಕು. ಈಗ ಬಿಜೆಪಿಲೂ ಹಂಗೆ ಇದೆ. ಯಾರೋ ಒಬ್ಬ ಮಂತ್ರಿ ಯಾವುದೋ ಒಂದು ದೊಡ್ಡ ಕರಪ್ಷನ್ ಮಾಡಿ ಅವನೇ ಎಲ್ಲ ದುಡ್ಡು ಮಾಡಿಕೊಬಿಟ್ರೆ ನೆಕ್ಸ್ಟ್ ಅವನ್ನ ಕಿತ್ತಾಕ್ಬಿಡ್ತಾರೆ ಮಿನಿಸ್ಟ್ರಿಂದ. ನಮಗ್ ಬರ್ಬೇಕಾದ ಶೇರ್ ಬಂದಿಲ್ಲ, ಪಾರ್ಟಿಗೆ ಬರ್ಬೇಕಾದ ಶೇರ್ ಬಂದಿಲ್ಲ, ಈ ತರ ಒಂದು ಸಮಸ್ಯೆಗಳಿದೆ. ಅದರಿಂದ ಹೊಸಬ್ರಿಗೆ ಅವಕಾಶ ಕೊಡಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಈ ಟ್ರೆಡಿಷನಲ್ ಪಾಲಿಟಿಕ್ಸ್ ಇಂದ ದೇಶ ಹಳ್ಳ ಹಿಡ್ದಿದೆ. ಎಕ್ಸಾಂಪಲ್, ಇವತ್ತು ನಮ್ಮ ದೇಶದಿಂದ ಎಲ್ಲಾ ಸಾಫ್ಟ್ವೇರು ಎ ಇಂದ ಹಿಡಿದು ಎಲ್ಲಾ ದೇಶಕ್ಕೆ ಹೋಗುತ್ತೆ, ಎಲ್ಲಾ ಸರ್ಕಾರಿ ವ್ಯವಸ್ಥೆಗಳು ಆ ಅಲ್ಲೇ ಹೋಗುತ್ತೆ. ಇನ್ನೂ ನಮ್ಮಲ್ಲಿ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರೋದೇನು, ಆಫೀಸ್ ಚಪ್ಪಲ್ ತಗೊಳ್ಳಿ, ನಿಮ್ಮ ಕೆಲಸ ಆಗದೆ ಇದ್ರು ಆಗಲ್ಲ, ಚಪ್ಪಲಿನೂ ಸವಿಯಲ್ಲ ಅಂತಾನೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ವ್ಯವಸ್ಥೆಗೆ ನಮ್ಮ ಸರ್ಕಾರಿ ವ್ಯವಸ್ಥೆಗಳಿದಾವೆ ಇವತ್ತಿಗೂ ಕರ್ನಾಟಕದಲ್ಲಿ ಇವತ್ತು ಜೀವಂತವಾಗಿದ್ದಾವೆ. ಇದಕ್ಕೆಲ್ಲ ಏನು ಈ ಟ್ರೆಡಿಷನಲ್ ಪಾಲಿಟಿಕ್ಸ್. ಯಾಕಂದ್ರೆ ಅಪ್ಪ ಮಂತ್ರಿ ಆಗಿದ್ದ, ಮಗನು ಮಂತ್ರಿ, ಅವ್ನು ಹೆಂಗೆ ಕಲೆಕ್ಷನ್ ಮಾಡಬೇಕು, ಹೆಂಗ್ ಸಪ್ಲೈ ಮಾಡಬೇಕು, ಈ ಸಪ್ಲೈ ಚೈನ್ ಬಗ್ಗೆ ಚೆನ್ನಾಗಿ ಕಲ್ತಿರ್ತಾರೆ. ನಾವ್ ಹೇಳೋದು ಅರ್ಹತೆ ಬೇಕಿಲ್ಲ. ಇವತ್ತು ಅತೀಶಿನೂ ಸಿಎಂ ಆಗಿದ್ರು, ಫಸ್ಟ್ ಟೈಮ್ MLA, ಭಗವಾನ್ ಸಿಂಗ್ ಮಾನು ಫಸ್ಟ್ ಟೈಮ್ MLA, ನಮ್ಮ ಕೇಜ್ರಿವಾಲ್ ಫಸ್ಟ್ ಟೈಮ್ MLA. ಮಾಡೋದಿಕ್ಕೆ ನೀವು 5 ಸತಿ MLA ಆಗ್ಬೇಕು, ಈ ತರ ಬೇಕಿಲ್ಲ. ಅರ್ಹತೆ ಏನು ಇವರು ಏನು ಹುಟ್ಟಿಸ್ಕೊ ಬಂದಿದಾರ? ಇಲ್ಲ. ಇವತ್ತು ಏನಾಗಿದೆ ಅಂದ್ರೆ, ಟ್ರೆಡಿಷನಲ್ ಪಾಲಿಟಿಕ್ಸ್ ಇಂದ ಆಚೆ ಬರ್ಬೇಕಾಗಿದೆ ನಮ್ಮ ರಾಜ್ಯ ಎಸ್ಪೆಷಲಿ. ಅದರಿಂದ ಯೂತ್ಸ್ ಬೇಕು. ಈಗ ಕೃಷ್ಣ ಬೈರೇಗೌಡರು ಬಂದ್ರು, ಅವರು ಅಲ್ಪ ಸ್ವಲ್ಪನಾದ್ರು ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಒಂದ್ ಲೆವೆಲ್ ತಂದಿದ್ದಾರೆ. ಬಟ್ ಇಸ್ ನಾಟ್ ಟಿಲ್ 100% ಕ್ಲಿಯರ್. ಯಾಕಂದ್ರೆ ಅದಕ್ಕೆ ಟೈಮ್ ಲೈನ್ಸ್ ಇಲ್ಲ, ಬೌಂಡ್ಸ್ ಇಲ್ಲ, ಅವುಗಳು ಇನ್ನೂ ಪಕ್ಕಾ ಲೆವೆಲ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ನೂ ಸತ್ತೋಯ ಹೋಗಿದೆ. ಅದಕ್ಕೆ ಒಂಚೂರು ಜೀವ ತುಂಬಿದ್ದಾರೆ, ಅಂದ್ರೆ ಒಂಚೂರು ಅಡ್ಮಿನಿಸ್ಟ್ರೇಷನ್ ತಗೊಬಂದಿದ್ದಾರೆ. ಆದ್ರೆ ಇದೇ ತರ ಎಲ್ಲಾ ಇಲಾಖೆಗಳನ್ನು ಮಾಡ್ತಾ ಇದಾರ? ಇಲ್ಲ. ಇವತ್ತು ಇಲಾಖೆಗಳು ಸತ್ತೋಗಿದೆ. ಇವತ್ತು ಪ್ರದೀಪ್ ಈಶ್ವರ್ನೇ ತಗೊಂಡೋಗ್ಬಿಟ್ಟು ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರಿ ಅನ್ಕೊಳ್ಳಿ, ಏನಾಗೋದ ಕತೆ? ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿಬಿಟ್ಟು ಬೇಕಾದ್ರೆ ಎಲ್ಲ ಕಾರ್ಪೊರೇಟ್ ದಂಧೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಕಾನ್ಸೆಪ್ಟ್ ಇರೋದೇ ಹಂಗೆ, ಏನು ಎಲ್ಲಾನು ಪ್ಯಾಕೇಜ್ ಸಿಸ್ಟಮ್ ಮಾಡಿ ಇವತ್ತು ಕಲೆಕ್ಷನ್ ಮಾಡ್ತಾ ಇದಾರೆ. ಭರತ್ ರೆಡ್ಡಿನ ಇನ್ನೊಂದು ವರ್ಷನ್ ಬರಲ್ಲ. ಈಗ ನೀವು ವೈದ್ಯರಿದ್ದೀರಿ, ಮೈ ಪ್ರೊಫೆಷನ್ ವೈದ್ಯರಿದ್ದೀರಿ, ನೀವು ಒಂದು ಕ್ಲಿನಿಕ್ ನೀವು ಇಟ್ಕೊಂಡಿರಬಹುದು, ಒಂದೊಂದು ಆಸ್ಪತ್ರೆ ನೀವು ಕಟ್ಟಿರಬಹುದು. ಸಪೋಸ್ ನಾಳೆ ದಿನ ಗೆದ್ರಿ, ನಿಮ್ಮ ಪಾರ್ಟಿ ಗೆಲ್ತು, ನಿಮ್ಮನ್ನೊಬ್ಬರನ್ನ ಹೆಲ್ತ್ ಮಿನಿಸ್ಟರ್ ಮಾಡಿಬಿಡ್ತಾರೆ. ಹೆಲ್ತ್ ಮಿನಿಸ್ಟರ್ ಮಾಡಿದಾಗ ನೀವೊಂದು ಖಾಸಗಿಯಾಗಿ ನೀವು ಮಾಡಿದಂಥ ಏನೊಂದು ಕ್ಲಿನಿಕ್ಕೋ, ನರ್ಸಿಂಗ್ ಹೋಮೋ, ಒಂದೇನೋ ಹಾಸ್ಪಿಟಲ್ಲೋ, ಆ ಮಾದರಿ ತಗೊಂಡು ಎಷ್ಟು ಚೆನ್ನಾಗಿ ನಾನು ಸರ್ವಿಸ್ ಕೊಡಬಹುದು ಅಂತೇಳಿ ಅದನ್ನ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ನೀವು ಯಾಕೆ ಮಾಡಬಾರ್ದು? ಆ ಥರ ಯಾಕೆ ಯೋಚನೆ ಮಾಡಲ್ಲ? ಪ್ರೈವೇಟ್ ಆಗಿರೋ ರೀ, ಅವ್ರಿಗೆ ಯಾರು ಅವಕಾಶ ಕೊಟ್ಟಿಲ್ಲ, ಅವ್ರ ಪಾಡ್ಗೆ ಒಂದು ಇನ್ಸ್ಟಿಟ್ಯೂಷನ್ ಕಟ್ಕೊಂಡ್ರೆ ಜನ ಕ್ಲಿಕ್ ಮಾಡ್ಬೋದಲ್ಲ. ಗವರ್ನಮೆಂಟ್ ಕಾನ್ಸೆಪ್ಟ್ ಬೇರೆ, ಇವ್ರ ಪ್ರೈವೇಟ್ ಕಾನ್ಸೆಪ್ಟ್ ಎಷ್ಟಿದೆ ಅಂದ್ರೆ, ದೇ ಆರ್ ನಾಟ್ ಮಿಡಲ್ ಅಂಡ್ ಲೋವರ್ ಇನ್ಕಮ್ ಪೀಪಲ್ ನಾಟ್ ರೀಚ್ ಟು ದಟ್. ಇದು ಈಗ ನಾನೇ ಒಂದು ಕ್ಲಿನಿಕ್ ನಡೆಸ್ತೀನಿ ಅಂದ್ರೆ, ಒಬ್ಬ ಕೂಲಿ ಅವ್ನು ಬಂದು ಟ್ರೀಟ್ಮೆಂಟ್ ತಗೊಳ್ತಾರ, ನಾನು ಕ್ಲಿನಿಕ್ ನಡೆಸ್ತೇನೆ, ಅದು ನನ್ ಯೋಗ್ಯತೆ. ಇವ್ರದೆಲ್ಲ ಕಾರ್ಪೊರೇಟ್ ಲೆವೆಲ್. ಇವತ್ತು ಒಬ್ಬ ಕೂಲಿಯವನು ಹೋಗಿ ಅಲ್ಲೇನು ಒಬ್ಬ ಅಲ್ಲೇನೋ JEE ನೀಟ್ ಎಕ್ಸಾಮ್ ತಗೊಳಕ್ ಆಗಲ್ಲ, ಕೋಚಿಂಗ್ ತಗೊಳಕ್ ಆಗಲ್ಲ, ಆ ತರ ನಡೆಸ್ತಾರೆ. ಅಂತವ್ರಿಗೆ ದೇಶ ಕೊಟ್ರೆ ಏನಾಗುತ್ತೆ? ಕಾರ್ಪೊರೇಟ್ ದಂಧೆ ಮಾಡ್ತಾರೆ. ಎಲ್ರಿಗೂ ಹೋಲ್ಸೇಲ್ ಆಗಿ ಹೇಳ್ತಾ ಇಲ್ಲ. ಇವತ್ತು ಬಣ್ಣಣ್ಣ ಅವರು ಹೇಳವ್ರೆ, ಅವ್ರನ್ನ ಬೇಕಾದ್ರೆ ಒಳ್ಳೆ ಲಾ ಮಿನಿಸ್ಟರ್ ಮಾಡ್ಬೋದು, ರಾಜ್ಯಕ್ಕಾಗುವಂತ ಅನ್ಯಾಯಗಳನ್ನ ಹೋರಾಡಕ್ಕೆ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಬೋದು, ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡೋದಕ್ಕೆ ಒಳ್ಳೊಳ್ಳೆ ಪ್ಯಾನಲಿಸ್ಟ್ ಗಳನ್ನ ಅಡ್ವೈಸ್ ಮಾಡೋ ಒಂದು ಟೀಮು ಕೂಡ ಮಾಡಬಹುದು.
ಅಂಥದ್ದೆಲ್ಲ ಮಾಡ್ಬೋದು. ಮಹೇಂದ್ರ ಕುಮಾರ್ ಪ್ರಶ್ನೆ ಇದೆ. ಮಹೇಂದ್ರ ಅವರೇ, ಈಗ ನಂದೇನು ಪಾಯಿಂಟ್ ಇದೆ ಇಲ್ಲಿ ಅಂತ ಹೇಳಿದ್ರೆ, ಸೊ ಈ ರೀತಿ ಗುಂಪು ಒಂದು 30 ಶಾಸಕರು ಅಂತ ಅಂದ್ಕೊಳ್ಳೋಣ. ಈಗ ಈ ಹೊಸಬರಿಗೆ, ಯುವಕರಿಗೆ ಮೊದಲ ಬಾರಿಗೆ ಟಿಕೆಟ್ ಕೊಡುವಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಂಚೂಣಿಯಲ್ಲಿದ್ದರು ಅಂತ. ಅವರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಡಿ ಕೆ ಶಿ ಬಹಳ ಲಾಬಿ ಮಾಡಿದ್ರು. ಅವ್ನಿಗೆ ಯಾರ್ದೋ ಕೆಲವ್ರ ಮೇಲೆ ಕೇಸ್ ಇದೆ ಅಂತಾರೆ, ಅವ್ನು ಸ್ವಲ್ಪ ಹೊರಟ ಅಂತ ಹೇಳ್ತಾರೆ, ಜಗಳ ಮಾಡ್ಕೊಂಡವನೇ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೋತಾ ಇರಲ್ಲ, KPCC ಅಧ್ಯಕ್ಷರಾಗಿ ಅವ್ರ ಪರ ಬ್ಯಾಟಿಂಗ್ ಮಾಡಿ ಇಲ್ಲಿ ಶಾಸಕರು ಇಟ್ಕೊಂಡ್ರು ಅಂತ. ಇದಕ್ಕೆ ಮುಂಚೆ ಆದಂಥ ಚರ್ಚೆಗಳೇನು ಅಂತ ಹೇಳಿದ್ರೆ, ಇಲ್ಲಿ ಬಣ ಡಿ ಕೆ ಶಿಗೆ ಸ್ಟ್ರೆಂತ್ ಇದೆಯಾ, ಎಷ್ಟು ಜನ ಶಾಸಕರು ಡಿ ಕೆ ಶಿ ಪರವಾಗಿ ನಿಂತ್ಕೊಳ್ಬಹುದು ಅಂತ ಬಂದಾಗ ಒಂದು 5-6 ಜನ ಮಾತಾಡ್ತಾ ಇದ್ರು. ಶಿವಗಂಗಾ ಬಸವರಾಜು, ಈ ಕಡೆ ಇಕ್ಬಾಲು, ಆ ಕಡೆ ಒಂದಷ್ಟು ಜನ, ಇಷ್ಟು ಜನ ಬಿಟ್ಬಿಟ್ರೆ ಜಾಸ್ತಿ ಜನ ಇರಲಿಲ್ಲ. ಸೊ ಈ 30 ಜನ ಪತ್ರ ಬರೆದಿದ್ದಾರೆ ಅಂತ ಹೇಳ್ತಾರಲ್ಲ, ಇವರೆಲ್ಲರೂ ನಾವು ಸಾರಾಸಗಟಾಗಿ ಇದು ಡಿ ಕೆ ಕ್ಯಾಂಪ್ ಅಂತ ಹೇಳೋಕ್ಕಾಗುತ್ತಾ ಅಂತ? ಅಲ್ಲ, ಈಗ ನೋಡಿದ್ರೆ ಸುಮ್ಮನೆ ಈಗ ನಮ್ಮ ನಂಜನಗೂಡು ದರ್ಶನ್ ಧ್ರುವನಾರಾಯಣ್ ಲೆಕ್ಕ ತಗೊಂಡ್ರು, ಈಗ ಧ್ರುವನಾರಾಯಣ್ ಅವರು DK ಬಣದಲ್ಲಿ ಬಹಳ ಸ್ಪಷ್ಟವಾಗಿ ಗುರುಸ್ಕೊಂಡಿದ್ರು ಮತ್ತು ಕಾರ್ಯಾಧ್ಯಕ್ಷರು ಕೂಡ ಆಗಿದ್ರು. ಅವ್ರ ಮಗನಿಗೆ ಟಿಕೆಟ್ ಕೊಡ್ಸೋದ್ರಲ್ಲಿ, ಅಂದ್ರೆ ಮಾದೇವಪ್ಪನವರ ಮಗನಿಗೆ ಟಿಕೆಟ್ ತಪ್ಪಿಸಿ ಧ್ರುವನಾರಾಯಣ್ ಮಗನವರಿಗೆ ಟಿಕೆಟ್ ಕೊಡ್ಸೋದ್ರಲ್ಲಿ DK ಅವರ ಪಾತ್ರ ಇತ್ತು. ಇದೇ ತರ ಬೇರೆ ಬೇರೆ ಕಡೆಗಳಲ್ಲಿ ಉದ್ದೇಶಪೂರ್ವಕವಾಗಿಯೇ ಸಿದ್ದರಾಮಯ್ಯನವರ ಜನತಾದಳದಿಂದ ಬಂದಿದ್ದಂತಹ ಜನರಿಗೆ ತಪ್ಪಿಸಿ ಮೂಲ ಕಾಂಗ್ರೆಸ್ ಅಥವಾ ಹೊಸದಾಗಿ ಆಯ್ಕೆ, ಈಗ ಪ್ರದೀಪ್ ಈಶ್ವರ್ ತರದವ್ರಿಗೆ ಆಯ್ಕೆ ಮಾಡಿ ಕೊಡೋರಲ್ಲಿ DK ಶಿವಕುಮಾರ್ ಅವರ ಪಾತ್ರ ಇತ್ತು. ಈಗ ಇಕ್ಬಾಲ್ ಅನ್ಸಾರಿ ವಿಚಾರ ತಗೊಂಡ್ರು ಕೂಡ ಅಲ್ಲಿ ಆಗೋದಿಲ್ಲ, ಅಲ್ಲಿ ಕುಮಾರಸ್ವಾಮಿ ಮಗ ನಿಲ್ತಾರೆ, ಬೇರೆಯವರು ಕೊಡ್ಬೇಕು ಅನ್ನುವಾಗಲೂ ಕೂಡ DK ದಿಟ್ಟವಾದ ನಿರ್ಧಾರ ತಗೊಂಡು ಟಿಕೆಟ್ ಕೊಡ್ಸೋದ್ರಲ್ಲಿ ಯಶಸ್ವಿ ಆದ್ರು. ಅಬ್ವಿಯಸ್ಲಿ ಇಷ್ಟೆಲ್ಲ ಆದಾಗ ಅವ್ರು DK ಬಣದಲ್ಲಿ ಗುರುತಿಸ್ಕೋತಾರೆ ಅಂತ. ಈಗ ಅವ್ರು ಏನ್ ಚರ್ಚೆ ಮಾಡಿದ್ರಲ್ಲ, ಇವರೆಲ್ಲ ವಿದೇಶ ಪ್ರವಾಸ ಹೋದ್ರು, ಆಸ್ಟ್ರೇಲಿಯಾಕ್ಕೆ ಹೋದ್ರು, ಯಾವುದೋ ಅಧ್ಯಯನ ಪ್ರವಾಸ ಹೋಗಿದ್ದಾರೆ ಅನ್ನುವಾಗ ಅದ್ರ ಹಿಂದೆ ಸಿದ್ದರಾಮಯ್ಯನವರ ಅಥವಾ ಸಿದ್ದರಾಮಯ್ಯನ ಬೆಂಬಲಿಗರ ಪಾತ್ರ ಇದೆ ಅನ್ನೋದಾದ್ರೆ, ಇದು ಒಂದು ರೀತಿಯ ಬೇರೆ ರಾಜಕೀಯದ ಆಟ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕೆಂದ್ರೆ ನಾಳೆ ಏನ್ ನನಗೆ ಪ್ರದೀಪ್ ಈಶ್ವರ್ಗೆ ಮಿನಿಸ್ಟರ್ ಮಾಡ್ತಾರೆ ಅಥವಾ ದರ್ಶನ್ ಧ್ರುವನಾರಾಯಣ್ಗೆ ಮಿನಿಸ್ಟರ್ ಮಾಡ್ತಾರೆ, ನಯನಾ ಮೊಟ್ಟಮ್ನವ್ರಿಗೆ, ಅದೇನು ಆತರ ಇವ್ರಿಗೆ ಏನು ಆಸೆ ಇಲ್ಲ, ಆಗ್ಬಿಡ್ತೀವಿ ಅಂತ ಏನಿಲ್ಲ. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡ ತರದವರೇ ಹೇಳ್ತಿದ್ದಾರೆ, ನಮ್ಗೆ ಸಾಕು, ಇನ್ನು ಬೇರೆ ಯಾರಿಗಾರು ಮಿನಿಸ್ಟರ್ ಮಾಡ್ಕೊಳ್ಳಿ ಅಂತ. ಕೃಷ್ಣ ಬೈರೇಗೌಡ ತರದ ಈಗ ಅವ್ರು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಈಗ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಏನೋ ಬದಲಾವಣೆ ತರೋದಕ್ಕೆ ಬಯಸ್ತಾ ಇರತಕ್ಕಂಥವ್ರು ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಬದಲಾವಣೆಗಳನ್ನಾದ್ರೂ ಕೆಲಸ ಮಾಡ್ತಿದ್ದಾರೆ. ಅವರೇ ಹೇಳ್ತಿದ್ದಾರೆ, ಸಾಕು ನಮ್ಗೆ ಇನ್ನು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ. ಈ ಮಧ್ಯೆ ಏನು 2 ಕುರ್ಚಿಗಳು ಶಕ್ತಿ ಕೇಂದ್ರದಲ್ಲಿ ಕೂತಾಗ ಈ ತರದ ರಾಜಕೀಯ ತಂತ್ರಗಾರಿಕೆ ನಡೆಯುತ್ತೆ. ಅವ್ರ ಮೇಲೆ ಮೇಲಾಗಬೇಕು ಅನ್ನೋ ಕಾರಣಕ್ಕಾಗಿ, ಇವ್ರ ಮೇಲಾಗಬೇಕು ಅನ್ನೋ ಕಾರಣಕ್ಕಾಗಿ. ಅದೇ 2018ರ ಸಿದ್ದರಾಮಯ್ಯನವರು ಅಧಿಕಾರ ಅವಧಿಯಲ್ಲಿ ಈ ಆಟಗಳಿರ್ಲಿಲ್ಲ, ನೇರವಾಗಿತ್ತು. 23ಕ್ಕೆ ಬಂದಾಗ ಅನಿವಾರ್ಯತೆ, ಎಲ್ರಿಗೂ ಅನಿವಾರ್ಯತೆಯ ಆಟಗಳೇ ನಡೀತಾ ಇರುತ್ತೆ. 13ರಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ DK ಮಿನಿಸ್ಟರ್ ಆಗೋಕ್ಕೆ ಹರಸಾಹಸ ಮಾಡ್ಕೊಂಡ್ರು, ಬರೀ ಕೇವಲ ಮಿನಿಸ್ಟರ್ ಆಗೋದಕ್ಕೆ. ಈಗ ಅದು ಕುರ್ಚಿಯ ಕಾದಾಟದಲ್ಲಿ ಅವರು ಈಕ್ವಲ್ ಆಗಿ ನಿಂತಿರೋ ಸಂದರ್ಭದಲ್ಲಿ ಸಹಜವಾಗಿಯೇ ಈ ತರದ ಮಾತುಗಳು ಕೇಳಿ ಬರ್ತವೆ. DK ಬಣದವರು ಸುಮ್ಮನೆ ಕೂರಕ್ಕಾಗಲ್ಲ. ಯಾಕೆಂದ್ರೆ ಅವರು ಬರೀ ಅವರ ಅಧಿಕಾರ, ಅವರ ಶಕ್ತಿ ಅಷ್ಟೇ ಮುಖ್ಯ ಅಲ್ವಲ್ಲ, ಅವರ ಅವಲಂಬಿತರು, ಅವರ ಅನುಯಾಯಿಗಳು ಕೂಡ ಪ್ರೆಷರ್ ಆಗ್ತಿರ್ತಾರಲ್ಲ, ನೀನ್ ಯಾಕಡೆ ಕ್ಲೈಮ್ ಮಾಡ್ತಲ್ಲ, ಸುಮ್ಮನೆ ಇದೀರಿ ಅಂತ ಅವ್ರ ಮೇಲೆ ಒತ್ತಡ ಇರುತ್ತಲ್ಲ. ಹಾಗಾಗಿ ರಾಜಕಾರಣ ಅಂತ ಅಂದಾಗ ಸುಮ್ಮನೆ ಅಂದ್ರೆ ಅಧಿಕಾರ ಬಂದ ತಕ್ಷಣ ಇವರೇನೋ ಬಹಳ ಮಾಡ್ಬಿಡ್ತಾರೆ, ಅವ್ರ ಕೈಲಿ ಮಾಡಕ್ಕಾಗಿಲ್ಲ ಅಂತಿಲ್ಲ. ಶಕ್ತಿ ರಾಜಕಾರಣ ಎಲ್ಲರನ್ನೂ ಒಂದು ಲೆವೆಲ್ಗೆ ಕುಗ್ಸೇ ಇರ್ತದೆ. ಆದ್ರೆ ಅಧಿಕಾರ ಬಂದ ಹಂತದಲ್ಲಿ, ಮುಖ್ಯಮಂತ್ರಿ ಆಗುವ ಹಂತದಲ್ಲಿ ಸುಮ್ಮನೆ ಕೂರಕ್ಕಾಗಲ್ಲ, ಏನಾದ್ರೂ ಇವರ ಪಾರ್ಗಳನ್ನ ಪ್ಲೇ ಮಾಡ್ಲೇಬೇಕಲ್ಲ.